ಎಲ್ರಿಗೂ ನಮಸ್ಕಾರ. ಸೋಮವಾರ ಇವುಗಳನ್ನು ಮಾಡಿದರೆ ಬೇಡವೆಂದರೂ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುವುದು. ಸೋಮವಾರದ ದಿನದಂದು ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಶಿವನು ಬಹುಬೇಗ ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ. ಶಿವನ ಆಶೀರ್ವಾದಕ್ಕಾಗಿ ಹಾಗೂ ಜೀವನದ ಸಮಸ್ಯೆಗಳ ಮುಕ್ತಿಗಾಗಿ ಸೋಮವಾರ ಏನು ಮಾಡಬೇಕು, ಸೋಮವಾರ ಇವುಗಳನ್ನು ಮಾಡಿದರೆ ಯಾವ ಸಮಸ್ಯೆಗಳು ಇರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸೋಮವಾರವು ಶಿವನ ದಿನ. ಈ ದಿನದಂದು ಭಗವಾನ್ ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಈ ದಿನದಂದು ಶಿವನನ್ನು ಮೆಚ್ಚಿಸಲು, ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ವಿಶೇಷ ಪೂಜೆಯನ್ನು ಮಾಡಲಾಗುವುದು ಮತ್ತು ಆತನಿಗೆ ಜಲಾಭಿಷೇಕವನ್ನು ಕೂಡ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಗುವುದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನಿಂದ ಆಶೀರ್ವಾದ ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟವನ್ನು ಅನುಭವಿಸುತ್ತಾನೆ. ಆದ್ದರಿಂದ ಶಿವನನ್ನು ಪೂಜಿಸುವ ಜೊತೆಗೆ ಸೋಮವಾರದ ಉಪವಾಸವನ್ನು ಮಾಡುವುದು ಕೂಡ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಇದರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಶಾಸ್ತ್ರದ ಪ್ರಕಾರ ಸೋಮವಾರದಂದು ಶಿವನನ್ನು ಪೂಜಿಸುವಾಗ ಆತನ ಮುಂದೆ ಕುಳಿತು ಶಿವಚಾಲೀಸನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಭಗವಾನ್ ಭೋಲೆನಾಥನು ಸಂತೋಷ ಪಡುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ತೊಂದರೆಗಳನ್ನು ತೊಡೆದು ಹಾಕುತ್ತಾನೆ. ಶಿವಚಾಲಿಸವು ಭಗವಾನ್ ಶಿವನಿಗೆ ಪ್ರಿಯವಾದ ಪಠಣವಾಗಿದೆ. ಒಬ್ಬ ವ್ಯಕ್ತಿಯು ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಹಣದ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ಅವನು ಹಣವನ್ನು ಕೂಡಿಡಬೇಕೆಂದು ಬಯಸಿದರೆ ಅದು ಸಾಧ್ಯವಾಗದೇ ಇದ್ದರೆ ಆ ವ್ಯಕ್ತಿಯು ಸೋಮವಾರದಂದು ಈ ವಿಶೇಷ ಕೆಲಸಗಳನ್ನು ಮಾಡಬೇಕು. ಸೋಮವಾರ ರಾತ್ರಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಶಿವಲಿಂಗದ ಮುಂದೆ ದೇಸಿ ತುಪ್ಪದ ದೀಪವನ್ನು ಹಚ್ಚಿ 41 ಸೋಮವಾರಗಳ ಕಾಲ ನಿರಂತರವಾಗಿ ಈ ಕೆಲಸವನ್ನು ಮಾಡುವುದರಿಂದ ಭಗವಾನ್ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಮತ್ತು ಅವನ ಆಶೀರ್ವಾದವನ್ನು ನಿಮ್ಮ ಮೇಲೆ ಧಾರೆ ಎರೆಯುತ್ತಾನೆ. ಶಾಸ್ತ್ರದ ಪ್ರಕಾರ ಈ ಪರಿಹಾರವು ಜೀವನದಲ್ಲಿ ಸಂಪತ್ತನ್ನು ಗಳಿಸುವ ಹೊಸ ಮಾರ್ಗವನ್ನು ತೋರುತ್ತದೆ. ಇದಲ್ಲದೆ ಈ ಪರಿಹಾರವನ್ನು ಮಾಡುವುದರಿಂದ ಬಹಳ ದಿನಗಳಿಂದ ನಡೆಯುತ್ತಿರುವ ಹಣದ ಸಮಸ್ಯೆಗಳು ದೂರವಾಗುತ್ತವೆ. ಸೋಮವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಿವಚಾಲೀಸವನ್ನು ಪಠಿಸಬೇಕು. ಹೀಗೆ ಮಾಡಿದರೆ ಪರಮೇಶ್ವರನ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು. ಸೋಮವಾರ ಉಪವಾಸ ಮಾಡಿದರೆ ಮನೋಕಾಮನೆಗಳು ಈಡೇರುತ್ತವೆ. ನಿಮಗೇನಾದರೂ ಈ ರೀತಿಯ ಕಾಮನೆಗಳಿದ್ದರೆ ಏಕನಿಷ್ಠೆ ಹಾಗೂ ದೃಢ ಮನಸ್ಸಿನಿಂದ ಉಪವಾಸ ಮಾಡಿ, ಬಯಸಿದ್ದು ಸಿಗಲಿದೆ. ಸೋಮವಾರ ಹಣೆಗೆ ಭಸ್ಮ ಮತ್ತು ತಿಲಕ ಹಾಕಿಕೊಳ್ಳಬೇಕು. ಇದರಿಂದ ಶಿವನ ಕೃಪೆ ಸದಾಕಾಲ ನಿಮ್ಮ ಮೇಲಿರುತ್ತದೆ. ಸೋಮವಾರ ಸಂಜೆ ಪರಮೇಶ್ವರನ ಮೂರ್ತಿ ಮತ್ತು ಅಥವಾ ಚಿತ್ರದ ಮುಂದೆ ದೀಪ ಇಡಿ, ಅಂದರೆ ತುಪ್ಪದ ದೀಪವನ್ನು ಹಚ್ಚಬೇಕು. ಸೋಮವಾರ ಹೂಡಿಕೆ ಮಾಡುವುದು ಶುಭ ಎಂದು ನಂಬಲಾಗಿದೆ. ಸೋಮವಾರದ ದಿನ ಚಿನ್ನ, ಬೆಳ್ಳಿ ಖರೀದಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅದೃಷ್ಟ ಎನ್ನಲಾಗುವುದು. ಮನೆ ಕಟ್ಟುವ ಕೆಲಸ ಇದ್ದರೆ ಸೋಮವಾರದಿಂದ ಶುರು ಮಾಡಿ, ಶುಭವಾಗುತ್ತದೆ. ಸೋಮವಾರದಂದು ಶಿವನನ್ನು ಪೂಜಿಸುವಾಗ ಶಿವಲಿಂಗಕ್ಕೆ ಬಿಲ್ವ ಎಲೆ, ದಾತುರ, ಹಾಲು, ನೀರು ಮತ್ತು ಶಮಿ ಎಲೆಗಳನ್ನು ಅರ್ಪಿಸಿ. ನೀವು ಇದನ್ನು ಮಾಡುವುದರಿಂದ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ. ಶಿವನ ದೇವಾಲಯಕ್ಕೆ ಹೋಗಿ ಜೇನುತುಪ್ಪವನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಈ ಕ್ರಮವು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಪ್ರಗತಿಯ ಹಾದಿಯನ್ನು ಮುಕ್ತಗೊಳಿಸುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಪಿತೃದೋಷವಿದ್ದರೆ ಇದರಿಂದ ಪ್ರಗತಿಯಲ್ಲಿ ಅಡಚಣೆಗಳು ಉಂಟಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸಿದ ನಂತರ ಅಕ್ಷತೆ ಮತ್ತು ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಅದನ್ನು ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡಿ. ಇದು ನಿಮ್ಮಲ್ಲಿ ಪಿತೃದೋಷವನ್ನು ದೂರವಾಗಿಸುತ್ತದೆ ಎನ್ನುವ ನಂಬಿಕೆ ಇದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.